ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾತಾಡ್ತಿರೋ ವಿಷಯ ಭಯ, ಆತಂಕ ಮತ್ತೆ ಖಿನ್ನತೆ. ನಮ್ಮ ಕಾಲದಲ್ಲಿ ಇದು ತುಂಬಾನೇ ಸಾಮಾನ್ಯವಾದ ಅನುಭವಗಳಾಗ್ಬಿಟ್ಟಿವೆ ಅಲ್ವಾ? ಹೌದು, ಖಂಡಿತವಾಗ್ಲೂ. ಇವು ಹೇಗೆ ನಮ್ಮ ಮನಸ್ಸಿನೊಳಗೆ ಬಂದು ನಮ್ಮ ಸಮಾಧಾನವನ್ನೇ ಕಸಿದುಕೊಂಡ್ಬಿಡ್ತವೆ ಅನ್ನೋದು ದೊಡ್ಡ ಪ್ರಶ್ನೆನೇ ಸರಿ. ನಿಜ. ಇವು ಕೇವಲ ಮನಸ್ಸಿಗೆ ಸೀಮಿತ ಅಲ್ಲ, ನಮ್ಮ ದೈಹಿಕ ಆರೋಗ್ಯ, ಸಂಬಂಧಗಳು ಎಲ್ಲದ್ರ ಮೇಲೂ ಪರಿಣಾಮ ಬೀರುತ್ತೆ. ಹೌದು. ಇವತ್ತು ನಾವು ನೋಡ್ತಿರೋ ಮೂಲಗಳು ಇದಕ್ಕೆ ಒಂದು ಬೇರೆ ರೀತಿಯ ದೃಷ್ಟಿಕೋನವನ್ನ, ಪರಿಹಾರವನ್ನ ಕೊಡ್ತವೆ ಅಂತ ಹೇಳಬಹುದು. ನಿಖರವಾಗಿ. ನಾವಿವತ್ತು ಆಳವಾಗಿ ನೋಡ್ತಾ ಇರೋದು ಬೈಬಲಿನ ಕೆಲವು ಆಯ್ದ ವಚನಗಳನ್ನ. ಈ ವಚನಗಳು ಈ ಭಯ, ಆತಂಕವನ್ನ ನಿಭಾಯಿಸಲಿಕ್ಕೆ ಏನು ಒಳನೋಟಗಳನ್ನ ಕೊಡ್ತವೆ, ಏನು ಪ್ರಾಕ್ಟಿಕಲ್ ಸ್ಟೆಪ್ಸ್ ಇವೆ, ಇದನ್ನ ಅರ್ಥ ಮಾಡ್ಕೊಳ್ಳೋದೇ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಉದ್ದೇಶ. ಈ ಮೂಲಗಳ ಒಂದು ಪ್ರಮುಖ ನಂಬಿಕೆ ಏನು ಅಂದ್ರೆ, ದೇವರು ಮನುಷ್ಯರನ್ನ ಈ ಭಯ, ಆತಂಕದ ಭಾರದ ಕೆಳಗೆ ಸದಾಕಾಲ ಬದುಕ್ಲಿಕ್ಕೆ ಬಿಡೋದಿಲ್ಲ ಅನ್ನೋದು. ಬದಲಿಗೆ ಆತನು ಶಾಂತಿ, ಸಮಾಧಾನ ಕೊಡ್ಲಿಕ್ಕೆ ಸಿದ್ಧನಿದ್ದಾನೆ ಅನ್ನೋ ಭರವಸೆಯನ್ನ ಈ ವಚನಗಳು ಕೊಡುತ್ತವೆ. ನಾವು ಮುಖ್ಯವಾಗಿ ಗಮನ ಹರಿಸೋದು ಫಿಲಿಪ್ಪಿಯವರಿಗೆ ಬರೆದ ಪತ್ರದ 4ನೇ ಅಧ್ಯಾಯ 6ರಿಂದ 8ನೇ ವಚನಗಳು, ಮತ್ತೆ ಮತ್ತಾಯನ ಸುವಾರ್ತೆಯ 11ನೇ ಅಧ್ಯಾಯ 28ರಿಂದ 30ನೇ ವಚನಗಳು. ಸರಿ, ಹಾಗಾದ್ರೆ ಫಿಲಿಪಿ 4.6ರಿಂದ ಶುರು ಮಾಡೋಣವಾ? ಖಂಡಿತ. ಫಿಲಿಪಿ 4.6 ಹೀಗೆ ಹೇಳುತ್ತೆ: ಯಾವ ವಿಷಯದ ಕುರಿತಾಗಿಯೂ ಚಿಂತೆ ಮಾಡದೆ ಎಲ್ಲಾ ವಿಷಯಗಳಲ್ಲಿ ಕೃತಜ್ಞತಾ ಸ್ತುತಿಯಿಂದ ಕೂಡಿದ ಪ್ರಾರ್ಥನೆ, ವಿಜ್ಞಾಪನೆಗಳಿಂದ ನಿಮ್ಮ ಭಿನ್ನಹಗಳನ್ನು ದೇವರಿಗೆ ತಿಳಿಯಪಡಿಸಿರಿ. ಚಿಂತೆ ಮಾಡಬೇಡಿ ಅಂತ ಹೇಳೋದು ಸುಲಭ ಅಲ್ವಾ? ಆದರೆ ನಿಜ ಜೀವನದಲ್ಲಿ ಅದನ್ನು ಮಾಡೋದು ಹೇಗೆ? ಈ ವಚನ ಏನ್ ಹೇಳುತ್ತೆ? ಸುಮ್ಮನೆ ಚಿಂತೆ ನಿಲ್ಲಿಸಿ ಅಂತನ? ಇಲ್ಲ, ಇದು ಅದಕ್ಕಿಂತ ಹೆಚ್ಚು. ಇದು ಕೇವಲ ಚಿಂತೆ ನಿಲ್ಲಿಸೋಕ್ ಹೇಳೋದಲ್ಲ, ಬದಲಿಗೆ ಆ ಚಿಂತೆಯ ಎನರ್ಜಿಯನ್ನೇ ಬೇರೆ ಕಡೆಗೆ ತಿರುಗಿಸೋ ಒಂದು ಪ್ರಾಸೆಸ್ ಅನ್ನ ಸೂಚಿಸ್ತದೆ. ನೋಡಿ, ಚಿಂತೆ ಬಂದಾಗ ನಮ್ಮ ಗಮನವೆಲ್ಲ ಸಮಸ್ಯೆ ಮೇಲೆ, ನಮ್ಮ ಅಸಹಾಯಕತೆ ಮೇಲೆ ಹೋಗುತ್ತೆ. ಹೌದು. ಆದ್ರೆ ಈ ವಚನ ಒಂದು 3 ಹಂತದ ಪರ್ಯಾಯ ಕೊಡ್ತಾ ಇದೆ. ಮೊದಲನೇದು ಪ್ರಾರ್ಥನೆ. ಪ್ರಾರ್ಥನೆ ಅಂದ್ರೆ ನಮ್ಮ ಫೋಕಸ್ ಅನ್ನ ಸಮಸ್ಯೆಯಿಂದ ಶಿಫ್ಟ್ ಮಾಡಿ ಆ ಸಮಸ್ಯೆಗಿಂತ ದೊಡ್ಡವನಾದ ದೇವರ ಕಡೆಗೆ ತಿರುಗಿಸೋದು. ನನ್ನಿಂದ ಆಗಲ್ಲ ಅನ್ನೋದ್ರಿಂದ ದೇವರಿಂದ ಆಗುತ್ತೆ ಅನ್ನೋ ಕಡೆಗೆ. ಸರಿ, ಗಮನವನ್ನೇ ಬದಲಾಯಿಸೋದು. ಹೌದು. ಎರಡನೇದು ವಿಜ್ಞಾಪನೆ. ಅಂದ್ರೆ ಸುಮ್ನೆ ಆತಂಕದಲ್ಲಿ ಮುಳುಗೋದಕ್ಕಿಂತ ಸ್ಪೆಸಿಫಿಕ್ ಆಗಿ ನಮ್ಮ ಅಗತ್ಯತೆಗಳೇನು, ನಮ್ಮ ಭಯಗಳೇನು ಅಂತ ದೇವರಿಗೆ ಹೇಳೋದು. ಆತನು ನಮ್ಮ ಮನಸ್ಸಿನ ಪ್ರತಿಯೊಂದು ಚಿಕ್ಕ ವಿಷಯವನ್ನು ಕೇಳಿಸ್ಕೊಳ್ತಾನೆ ಅನ್ನೋ ನಂಬಿಕೆ ಇದು. ಮೂರನೇದು ಕೃತಜ್ಞತಾಸ್ತುತಿ. ಇದು ಬಹಳ ಬಹಳ ಮುಖ್ಯವಾದ ಭಾಗ ಅಂತ ಅನ್ಸುತ್ತೆ. ಅಂದ್ರೆ ಈಗ ಕಷ್ಟ ಇದ್ರೂ ಕೂಡ ದೇವರು ಹಿಂದೆ ಮಾಡಿದ ಸಹಾಯಗಳನ್ನ, ಆಶೀರ್ವಾದಗಳನ್ನ ನೆನಪಿಸಿಕೊಂಡು ಥ್ಯಾಂಕ್ಸ್ ಹೇಳೋದು. ಇದರಿಂದ ಭವಿಷ್ಯದ ಬಗ್ಗೆ ನಂಬಿಕೆ ಜಾಸ್ತಿ ಆಗುತ್ತೆ ಅಲ್ವಾ? 100%. ನಮ್ಮ ಪರ್ಸ್ಪೆಕ್ಟಿವ್ ಅನ್ನೇ ಬದಲಾಯಿಸ್ಬಿಡುತ್ತೆ ಇದು. ಅಂದ್ರೆ ಚಿಂತೆ ನಮ್ಮನ್ನ ಒಳಗೆ ಸಮಸ್ಯೆಯ ಆಳ ಕೇಳಿದ್ರೆ, ಈ ಪ್ರಾರ್ಥನೆ, ವಿಜ್ಞಾಪನೆ, ಕೃತಜ್ಞತೆ ನಮ್ಮನ್ನ ಹೊರಗೆ ದೇವರ ಕಡೆಗೆ ಪಾಸಿಟಿವ್ ಆಗಿ ಎಳೆಯುತ್ತೆ. ಒಂಥರ ರೀಡೈರೆಕ್ಷನ್ ಇದ್ದ ಹಾಗೆ. ಹೌದು, ಅದೇ. ಚಿಂತೆಯ ಯೋಚನೆ ಬಂದ ತಕ್ಷಣ ಅದನ್ನ ಹಿಡ್ಕೊಂಡು ಕೂರೋ ಬದಲು ಅದನ್ನ ತಕ್ಷಣ ಪ್ರಾರ್ಥನೆಯಾಗಿ, ಭಿನ್ನಹವಾಗಿ, ಕೃತಜ್ಞತೆಯಾಗಿ ಕನ್ವರ್ಟ್ ಮಾಡೋದು. ಇದು ಆ ಚಿಂತೆಯ ಸೈಕಲ್ ಅನ್ನ ಬ್ರೇಕ್ ಮಾಡೋ ಒಂದು ಟೂಲ್ ಇದ್ದಾಗೆ ಅಂತ ಈ ಟೆಕ್ಸ್ಟ್ ಹೇಳುತ್ತೆ. ಈ ರೀತಿ ಚಿಂತೆಯನ್ನ ಪ್ರಾರ್ಥನೆಯಾಗಿ ಬದಲಾಯಿಸಿದ ಮೇಲೆ ಏನಾಗುತ್ತೆ? ಬಹುಶಃ ಮುಂದಿನ ವಚನ ಫಿಲಿಪಿ 4:7 ಅದನ್ನೇ ಹೇಳುತ್ತೆ ಅನ್ಸುತ್ತೆ. ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು, ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಈ ಎಲ್ಲಾ ಗ್ರಹಿಕೆಯನ್ನೂ ಮೀರುವ ಶಾಂತಿ, ಇದರ ಅರ್ಥವೇನು? ಅಂದ್ರೆ ಪರಿಸ್ಥಿತಿ ಎಲ್ಲ ಸರಿಯಾದ್ಮೇಲೆ ಬರೋ ಶಾಂತಿನಾ? ಇಲ್ಲ, ಮೂಲಗಳ ಪ್ರಕಾರ ಇದು ಪರಿಸ್ಥಿತಿ ಮೇಲೆ ಡಿಪೆಂಡ್ ಆಗಿರೋ ಶಾಂತಿಯಲ್ಲ. ನಿಜ ಹೇಳ್ಬೇಕಂದ್ರೆ ಪರಿಸ್ಥಿತಿಗಳು ತುಂಬಾ ಗೊಂದಲದಲ್ಲಿದ್ದಾಗ್ಲೂ ನಾವು ಅನುಭವಿಸಬಹುದಾದ ಶಾಂತಿ ಇದು. ಹೌದಾ? ಹೌದು. ಇದು ಸಮಸ್ಯೆಗಳು ಇಲ್ಲದಿರೋ ಸ್ಥಿತಿಯಲ್ಲ, ಬದಲಾಗಿ ಸಮಸ್ಯೆಗಳ ನಡುವೆಯೇ ದೇವ್ರು ನಮ್ಮ ಜೊತೆ ಇದ್ದಾನೆ, ಆತ ಕಂಟ್ರೋಲ್ನಲ್ಲಿದ್ದಾನೆ ಅನ್ನೋ ಒಂದು ಆಳವಾದ ಅರಿವು. ನಮ್ಮ ಲಾಜಿಕ್ಕಿಗೆ, ನಮ್ಮ ತಿಳುವಳಿಕೆಗೆ ಇದು ಸಿಗೋದಿಲ್ಲ ಕೆಲವೊಮ್ಮೆ. ಅದಕ್ಕೆ ಇದನ್ನ ಗ್ರಹಿಕೆಯನ್ನು ಮೀರುವ ಶಾಂತಿ ಅಂತ ಕರೆಯೋದು. ಇಲ್ಲಿ ಕಾಯುವುದು, ಗಾರ್ಡ್ ಅನ್ನೋ ಪದ ಬಳಸಿದ್ದಾರೆ. ಇದು ಹೇಗೆ ಈ ಶಾಂತಿಯನ್ನು ವಿವರಿಸುತ್ತೆ? ಆ ಪದ ಬಹಳ ಮುಖ್ಯ. ಹೇಗೆ ಸೈನಿಕರು ಒಂದು ಕೋಟೆಯನ್ನ ಕಾಯ್ತಾರೋ ಹಂಗೆ ಈ ದೈವಿಕ ಶಾಂತಿ ನಮ್ಮ ಹೃದಯವನ್ನ, ಅಂದ್ರೆ ನಮ್ಮ ಭಾವನೆಗಳ ಸೆಂಟರ್, ಮತ್ತೆ ನಮ್ಮ ಯೋಚನೆಗಳನ್ನ, ಅಂದ್ರೆ ನಮ್ಮ ಮನಸ್ಸಿನ ಸೆಂಟರ್, ಇವೆರಡನ್ನೂ
ಆತಂಕ, ಭಯ, ಹತಾಶೆ, ಸುಳ್ಳು ಯೋಚನೆಗಳು ಇವುಗಳ ಅಟ್ಯಾಕಿಂದ ಪ್ರೊಟೆಕ್ಟ್ ಮಾಡುತ್ತೆ. ಓಹೋ, ಒಂದು ರೀತಿ ರಕ್ಷಾ ಕವಚ ಇದ್ದ ಹಾಗೆ. ಹೌದು, ಖಂಡಿತ. ಹೊರಗಡೆ ಪರಿಸ್ಥಿತಿ ಎಷ್ಟೇ ಅಲ್ಲಾಡ್ತಾ ಇದ್ರೂ ಒಳಗಡೆ ನಮ್ಮನ್ನ ಸ್ಟೇಬಲ್ ಆಗಿಡುತ್ತೆ. ಭವಿಷ್ಯ ದೇವರ ಕೈಯಲ್ಲಿದೆ ಅನ್ನೋ ನಂಬಿಕೆಯಿಂದ ಬರೋ ಸ್ಥಿರತೆ ಇದು. ಸರಿ, ಮೊದಲು ಚಿಂತೆಯನ್ನ ಪ್ರಾರ್ಥನೆಯಾಗಿ ಪರಿವರ್ತಿಸೋದು, ಆಮೇಲೆ ಅದರ ಫಲವಾಗಿ ಒಂದು ಅದ್ಭುತವಾದ ಶಾಂತಿ ಸಿಗುತ್ತೆ. ಇದರ ನಂತರ ಫಿಲಿಪ್ಪಿ 4.8 ನಮ್ಮ ಗಮನವನ್ನ ನಮ್ಮ ಯೋಚನೆಗಳ ಕಡೆಗೆ ತರುತ್ತೆ. ಸತ್ಯವಾದದ್ದೆಲ್ಲ, ಮಾನ್ಯವಾದದ್ದೆಲ್ಲ, ನ್ಯಾಯವಾದದ್ದೆಲ್ಲ, ಶುದ್ಧವಾದದ್ದೆಲ್ಲ, ಪ್ರೀತಿಯಾದದ್ದೆಲ್ಲ, ಸತ್ಕೀರ್ತಿಯಾದದ್ದೆಲ್ಲ ಇವುಗಳ ಮೇಲೆ ಮನಸ್ಸಿಡಿರಿ ಅಂತ ಹೇಳುತ್ತೆ. ನಮ್ಮ ಯೋಚನೆಗಳ ಮೇಲೆ ಯಾಕಿಷ್ಟೊಂದು ಫೋಕಸ್? ಯಾಕಂದ್ರೆ ನಮ್ಮ ಭಾವನೆಗಳು, ನಮ್ಮ ಮಾನಸಿಕ ಸ್ಥಿತಿ ಇದಕ್ಕೂ ನಾವ್ ಏನು ಯೋಚನೆ ಮಾಡ್ತೀವಿ ಅನ್ನೋದಕ್ಕೂ ಡೈರೆಕ್ಟ್ ಲಿಂಕ್ ಇದೆ ಅಂತ ಈ ಮೂಲಗಳು ಹೇಳ್ತವೆ. ಭಯ, ಆತಂಕ, ಖಿನ್ನತೆ ಇವೆಲ್ಲ ಸಾಮಾನ್ಯವಾಗಿ ನಮ್ಮ ಮನಸ್ಸಲ್ಲಿ ಹುಟ್ಟೋ ನೆಗೆಟಿವ್, ಸುಳ್ಳು ಅಥವಾ ನಮ್ಮನ್ನೇ ದೂಷಿಸೋ ಯೋಚನೆಗಳಿಂದಾನೇ ಪವರ್ ತಗೊಳ್ತವೆ. ಹೌದು, ನಿಜ. ನಾವು ಯಾವುದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀವೋ ಅದು ನಮ್ಮ ಫೀಲಿಂಗ್ಸ್, ನಮ್ಮ ಆಕ್ಷನ್ಸ್ ಎಲ್ಲವನ್ನೂ ರೂಪಿಸುತ್ತೆ. ಅಂದ್ರೆ ನಮ್ಮ ಮನಸ್ಸಿಗೆ ನಾವೇನು ಫೀಡ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಒಂಥರ ಮೆಂಟಲ್ ಡಯಟ್ ಇದ್ದ ಹಾಗೆ. ಖಂಡಿತವಾಗಿ. ಈ ವಚನ ನಮ್ಮ ಮನಸ್ಸಿಗೆ ಒಂದು ಫಿಲ್ಟರ್ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇದೆ. ಒಂದು ಯೋಚನೆ ಬಂದಾಗ ಅದನ್ನ ಪ್ರಶ್ನೆ ಮಾಡಬೇಕು. ಈ ಯೋಚನೆ ನಿಜವಾಗ್ಲೂ ಸತ್ಯನಾ ಅಥವಾ ನನ್ನ ಭಯದಿಂದ ಹುಟ್ಟಿದ್ದ? ಇದು ಗೌರವ ತರುವಂಥದ್ದಾ, ಶುದ್ಧವಾದದ್ದಾ, ಅಥವಾ ನನ್ನನ್ನ ಕೆಳಗೆ ಎಳೆಯುತ್ತಾ? ಇದು ಪ್ರೀತಿಯನ್ನ ಜಾಸ್ತಿ ಮಾಡುತ್ತಾ ಅಥವಾ ದ್ವೇಷವನ್ನ? ಇದು ದೇವರ ಸ್ವಭಾವಕ್ಕೆ ಸರಿಹೊಂದುತ್ತಾ? ಹೀಗೆಲ್ಲ ಯೋಚನೆ ಮಾಡಬೇಕು. ಸರಿ. ನಮ್ಮ ಇಮೋಷನಲ್ ಹೀಲಿಂಗ್ಗೆ ಬಹಳ ಅಗತ್ಯ ಅಂತ ಈ ಟೆಕ್ಸ್ಟ್ಗಳು ಹೇಳ್ತವೆ. ಹೌದು, ಮನಸ್ಸಿನ ಮೇಲೆ ಪ್ರಜ್ಞಾಪೂರ್ವಕವಾಗಿ ಕೆಲಸ ಮಾಡೋದು ಮುಖ್ಯ ಅನ್ನೋದು ಸ್ಪಷ್ಟ ಆಯಿತು. ಈಗ ಇನ್ನೊಂದು ಮುಖ್ಯ ಭಾಗಕ್ಕೆ ಬರೋಣ. ಮತ್ತಾಯ 11:28-30. ಇಲ್ಲಿ ಯೇಸು ಒಂದು ಆಹ್ವಾನ ಕೊಡ್ತಾನೆ. ಕಷ್ಟಪಡುವವರೇ ಮತ್ತು ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ನನ್ನ ನೊಗವು ಮೃದುವಾದದ್ದು ಮತ್ತು ನನ್ನ ಹೊರೆಯೂ ಹಗುರವಾದದ್ದು. ಈ ಹೊರೆಗಳು ಅಂದ್ರೇನು? ಯಾವ ವಿಶ್ರಾಂತಿ ಬಗ್ಗೆ ಇಲ್ಲಿ ಮಾತಾಡ್ತಾ ಇರೋದು? ಇಲ್ಲಿ ಹೊರೆಗಳು ಅಂದ್ರೆ ಕೇವಲ ಫಿಸಿಕಲ್ ಕೆಲಸದ ಹೊರೆ ಅಲ್ಲ. ಬದಲಿಗೆ ಚಿಂತೆ, ಆತಂಕ, ಗಿಲ್ಟ್ ಫೀಲಿಂಗ್, ಭಯ, ಡಿಪ್ರೆಷನ್ ಈ ತರಹದ ನಮ್ಮ ಒಳಗಿನ ಭಾರಗಳು. ಇವು ನಮ್ಮ ಆತ್ಮವನ್ನೇ ಕುಗ್ಗಿಸಿ ನಮ್ಮ ಶಕ್ತಿಯನ್ನೆಲ್ಲ ಹೀರಿಬಿಡೋ ಭಾರಗಳು, ಗೊತ್ತಾ? ಹೌದು. ಯೇಸು ಕೊಡೋ ಆಹ್ವಾನ ಏನು ಅಂದ್ರೆ, ಈ ಭಾರಗಳನ್ನೆಲ್ಲ ನೀವೇ ಹೊತ್ಕೊಂಡು ಕಷ್ಟಪಡಬೇಡಿ, ಅದನ್ನ ನನಗ್ ಕೊಡಿ. ಓಹೋ, ಆತನು ಕೊಡೋ ವಿಶ್ರಾಂತಿ ಹಾಗಾದ್ರೆ ಕೇವಲ ದೇಹಕ್ಕೆ ಸಿಗೋ ರೆಸ್ಟ್ಗಿಂತ ಬೇರೆನಾ? ಹೌದು, ಇದು ಅದಕ್ಕಿಂತ ತುಂಬಾನೇ ಆಳವಾದದ್ದು. ಇದು ನಮ್ಮ ಆತ್ಮಕ್ಕೆ ಸಿಗೋ ನೆಮ್ಮದಿ, ಸಮಾಧಾನ, ಶಾಂತಿ. ಈ ಲೋಕ ಕೊಡೋಕೆ ಆಗದೇ ಇರೋ ಒಂದು ರೀತಿಯ ರೆಸ್ಟ್ ಇದು. ಈ ಮೂಲಗಳು ಏನ್ ಹೇಳ್ತವೆ ಅಂದ್ರೆ, ಯಾವಾಗ ನಮಗೆ ಆತಂಕ ಜಾಸ್ತಿ ಆಗುತ್ತೋ ಆಗ ಕಾನ್ಷಿಯಸ್ ಆಗಿ, ಯೇಸುವೆ, ಈ ಭಾರವನ್ನ ನಿನಗೆ ಕೊಡ್ತೀನಿ, ನಿನ್ನ ಶಾಂತಿ, ನಿನ್ನ ವಿಶ್ರಾಂತಿಯನ್ನ ನನ್ಗೆ ಕೊಡು ಅಂತ ಪ್ರಾರ್ಥನೆ ಮಾಡೋದು ಮುಖ್ಯ. ಸರಿ. ನನ್ನ ನೊಗ ಮೃದು, ಹೊರೆ ಹಗುರ ಅಂದಾಗ ದೇವ್ರ ಜೊತೆ ಜೀವನ ನಡೆಸೋದು ಕಷ್ಟನೇ ಇರಲ್ಲ ಅಂತ ಅಲ್ಲ. ಆದರೆ ಆತನ ಸಹಾಯದಿಂದ ಆ ಭಾರಗಳು ನಮಗೆ ಸಹಿಸೋಕೆ ಆಗುವಂತಿರ್ತವೆ, ಮ್ಯಾನೇಜ್ ಮಾಡಬಹುದು ಅಂತ ಯೇಸು ಭರವಸೆ ಕೊಡ್ತಾನೆ. ಈ ಭಾರಗಳನ್ನ ಒಪ್ಪಿಸೋ ಯೋಚನೆ ಇದೆಯಲ್ಲ, ಇದು ನಾವು ಎಲ್ಲವನ್ನೂ ಕಂಟ್ರೋಲ್ ಮಾಡಬೇಕು ಅನ್ನೋ ಪ್ರೆಷರ್ ಇದೆಯಲ್ಲ, ಅದರಿಂದ ಬರೋ ಆತಂಕಕ್ಕೆ ಒಂದು ರೀತಿ ಉತ್ತರ ಕೊಟ್ಟಾಗೆ ಇದೆ. ಕೆಲವೊನ್ನೆ ಲೈಫ್ ನಮ್ ಕಂಟ್ರೋಲ್ ತಪ್ಪೋಗ್ತಿದೆ ಅಂದಾಗ ಆತಂಕ ಜಾಸ್ತಿ ಆಗುತ್ತಲ್ವಾ? ಹೌದು, ಖಂಡಿತ. ಅದು ಆತಂಕದ ಒಂದು ದೊಡ್ಡ ಕಾರಣನೇ ಇರಬಹುದು. ಎಲ್ಲ ನಮ್ಮ ಹಿಡಿತದಲ್ಲಿರ್ಬೇಕು ಅನ್ನೋ ಒಂದು ತಪ್ಪು ಕಲ್ಪನೆ. ಈ ಮೂಲಗಳು ಇದಕ್ಕೆ ವಿರುದ್ಧವಾಗಿ ಅಲ್ಟಿಮೇಟ್ ಕಂಟ್ರೋಲ್ ದೇವರ ಕೈಯಲ್ಲಿದೆ ಅನ್ನೋ ಸತ್ಯವನ್ನೇ ಒತ್ತಿ ಹೇಳ್ತವೆ. ನಮಗೆ ಎಲ್ಲ ಅರ್ಥ ಆಗದೇ ಇರಬಹುದು, ನಾವು ಎಲ್ಲ ಕಂಟ್ರೋಲ್ ಮಾಡಕ್ಕಾಗದೇ ಇರಬಹುದು, ಆದ್ರೆ ದೇವ್ರು ಕಂಟ್ರೋಲ್ನಲ್ಲಿದ್ದಾನೆ ಅನ್ನೋ ಭರವಸೆ ಇದು. ಇದಕ್ಕೆ ಪೂರಕವಾಗಿ ಬೇರೆ ವಚನಗಳು ಏನಾದರೂ ಇವ್ಯಾ? ಹೌದು, ಕೆಲವು ಉದಾಹರಣೆಗಳನ್ನ ನೋಡಬಹುದು. 1 ಪೇತ್ರ 5.7 ಹೇಳುತ್ತೆ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮ್ಗೋಸ್ಕರ ಚಿಂತಿಸುತ್ತಾನಲ್ಲವೇ? ಇದು ನೇರವಾದ ಆಹ್ವಾನ, ನಮ್ಮ ಭಾರವನ್ನ ಆತನ್ಗೆ ಕೊಡೋಕೆ. ಸರಿ. ಕೀರ್ತನೆ 23.1, ಯೆಹೋವನು ನನ್ನ ಕುರುಬನು, ನನಗೇನೂ ಕೊರತೆಯಿಲ್ಲ. ನಮ್ಮನ್ನ ನೋಡ್ಕೊಳ್ಳೋ, ನಮಗೆ ಬೇಕಾದನ್ನ ಕೊಡೋ ಒಬ್ಬ ಒಳ್ಳೆ ಕುರುಬ ಇದ್ದಾನೆ ಅನ್ನೋ ಭರವಸೆ. ಓಕೆ. ರೋಮಾಪುರದವರಿಗೆ 8.28,
ದೇವರನ್ನು ಪ್ರೀತಿಸಿ ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರಾದ ನಮಗೆ ಒಳ್ಳೆಯದಾಗಿ ಎಲ್ಲವೂ ಅನುಕೂಲವಾಗಿ ನಡೆಯುತ್ತದೆ. ಅಂದ್ರೆ ಕಷ್ಟಗಳ ಮಧ್ಯದಲ್ಲೂ ದೇವರು ಎಲ್ಲವನ್ನೂ ಕೊನೆಗೆ ಒಳ್ಳೆದಕ್ಕೆ ಮಾಡ್ತಾನೆ ಅನ್ನೋ ನಂಬಿಕೆ. ಈ ಎಲ್ಲಾ ವಚನಗಳ ಒಟ್ಟು ಸಂದೇಶ ಏನು ಅಂದ್ರೆ, ನಮ್ಮ ಲೈಫ್ನ ಸ್ಟೀರಿಂಗ್ ನಮ್ಮ ಕೈಯಲ್ಲಿ ಇಲ್ಲ ಅನ್ಸಿದ್ರೂ ಅದು ಎಲ್ಲವನ್ನೂ ಬಲ್ಲ ನಮ್ಮನ್ನ ಪ್ರೀತಿಸೋ ದೇವರ ಕೈಯಲ್ಲಿದೆ. ಈ ನಂಬಿಕೆ ಆತಂಕವನ್ನ ಕಡಿಮೆ ಮಾಡುತ್ತೆ ಅಂತ ಈ ಟೆಕ್ಸ್ಟ್ಗಳು ಹೇಳ್ತವೆ. ಸರಿ, ಈ ಎಲ್ಲ ಆಧ್ಯಾತ್ಮಿಕ ಸತ್ಯಗಳನ್ನ ನಮ್ಮ ಡೇ ಟು ಡೇ ಲೈಫಲ್ಲಿ ಅಳವಡಿಸ್ಕೊಳ್ಳೋಕೆ ಏನಾದ್ರೂ ಪ್ರಾಕ್ಟಿಕಲ್ ಸ್ಟೆಪ್ಸ್ ಸೂಚಿಸ್ತಾರಾ ಈ ಮೂಲಗಳಲ್ಲಿ? ಹೌದು, ಖಂಡಿತ. ಯಾಕಂದ್ರೆ ಈ ಪ್ರಿನ್ಸಿಪಲ್ಸ್ ಬರೀ ತಲೆಯಲ್ಲಿರಬಾರ್ದು, ನಮ್ಮ ಅಭ್ಯಾಸಗಳಾಗ್ಬೇಕು. ಕೆಲವು ಮುಖ್ಯವಾದ ದೈನಂದಿನ ಕ್ರಮಗಳನ್ನ ಹೀಗೆ ಹೇಳಬಹುದು. ಮೊದಲನೇದು, ದಿನದ ಆರಂಭದಲ್ಲಿ ಶರಣಾಗತಿ. ಪ್ರತಿ ಬೆಳಗ್ಗೆ ಆ ದಿನ ಬರಬಹುದಾದ ಚಿಂತೆಗಳನ್ನ, ಭಯಗಳನ್ನ ಪ್ರಾರ್ಥನೆಯಲ್ಲಿ ದೇವರಿಗೆ ಒಪ್ಪಿಸೋದು. ಇದು ನನ್ ಕಂಟ್ರೋಲಲ್ಲಿಲ್ಲ, ಆದ್ರೆ ನಿನ್ನ ಕಂಟ್ರೋಲ್ನಲ್ಲಿದೆ ಅನ್ನೋ ಆಟಿಟ್ಯೂಡ್. ಇದು ಮುಖ್ಯ. ಎರಡನೇದು, ಕೃತಜ್ಞತೆಯ ಅಭ್ಯಾಸ. ಪ್ರತಿದಿನ ಎಷ್ಟೇ ಸಣ್ಣ ವಿಷಯವಾದ್ರೂ ಸರಿ, ನಾವು ಥ್ಯಾಂಕ್ಫುಲ್ ಆಗಿರೋಕೆ 3 ಕಾರಣಗಳನ್ನ ಗುರ್ತಿಸೋದು. ಇದು ನಮ್ಮ ಗಮನವನ್ನ ಕೊರತೆಯಿಂದ ಇರೋದ್ರ ಕಡೆಗೆ ತಿರುಗಿಸುತ್ತೆ. ಸರಿ. ಮೂರನೇದು, ದೇವರ ವಾಕ್ಯವನ್ನೇ ಆಯುಧವಾಗಿ ಬಳಸೋದು. ಫಿಲಿಪ್ಪಿ 4:8ರಲ್ಲಿ ಹೇಳಿದ ಹಾಗೆ, ನೆಗೆಟಿವ್ ಯೋಚನೆಗಳು ಬಂದಾಗ ಅವುಗಳನ್ನ ದೇವರ ಸತ್ಯವಚನಗಳಿಂದ ಎದುರಿಸೋದು. ಉದಾಹರಣೆಗೆ, ಫಿಲಿಪ್ಪಿ 4:7 ಅಥವಾ ಮತ್ತಾಯ 11:28ನ ನೆನಪಿಸ್ಕೊಳ್ಳೋದು. ಓಕೆ. ನಾಲ್ಕನೇದು, ಸತ್ಯ ಮತ್ತು ಉತ್ತೇಜನದಿಂದ ನಮ್ಮನ್ನ ಸುತ್ತುವರಿಯೋದು. ಪಾಸಿಟಿವ್ ಆಗಿರೋ, ನಂಬಿಕೆ ಹೆಚ್ಚಿಸೋ ಹಾಡು ಕೇಳೋದು, ದೇವರ ವಾಕ್ಯ ಓದೋದು, ಮತ್ತೆ ನಮಗೆ ಉತ್ತೇಜನೆ ಕೊಡೋ ಜನರ ಜೊತೆ ಸಮಯ ಕಳೆಯೋದು. ಹೌದು. ಕೊನೆಯದಾಗಿ, ದೇವರ ಪ್ರೀತಿಯಲ್ಲಿ ನೆಲೆಗೊಳ್ಳೋದು. ನಾವು ಈ ಹೋರಾಟದಲ್ಲಿ ಒಬ್ರೇ ಇಲ್ಲ, ದೇವ್ರು ನಮ್ ಜೊತೆ ಇದ್ದಾನೆ, ಆತ ನಮ್ಮನ್ನ ಪ್ರೀತಿಸ್ತಾನೆ ಅನ್ನೋದನ್ನ ಮತ್ತೆ ಮತ್ತೆ ನೆನ್ಪಿಸ್ಕೊಳ್ಳೋದು. ಖಂಡಿತವಾಗಿಯೂ ಇವೆಲ್ಲ ಪ್ರಯತ್ನಿಸಬಹುದಾದ ಸ್ಪಷ್ಟವಾದ ಹೆಜ್ಜೆಗಳು. ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯ ಪ್ರಮುಖ ಅಂಶಗಳನ್ನ ಒಟ್ಟುಗೂಡಿಸೋದಾದ್ರೆ, ನಾವು ನೋಡಿದ ಬೈಬಲ್ ವಚನಗಳು ಅಂದ್ರೆ ಫಿಲಿಪ್ಪಿ 4:6 ಮತ್ತು 8 ಮತ್ತು ಮತ್ತಾಯ 11:28 ಮತ್ತು 30 ಇವು ಭಯ ಮತ್ತು ಆತಂಕವನ್ನ ಎದುರಿಸೋಕೆ ಒಂದು ಫ್ರೇಮ್ವರ್ಕ್ ಕೊಡ್ತವೆ. ಹೇಗೆ ಅಂದ್ರೆ, ಚಿಂತೆಯನ್ನ ಪ್ರಾರ್ಥನೆ, ಬಿನ್ನಹ, ಕೃತಜ್ಞತೆಯಾಗಿ ಬದಲಾಯಿಸೋದು. ಹೌದು. ನಮ್ಮ ತಿಳುವಳಿಕೆಯನ್ನೇ ಮೀರೋ ದೈವಿಕ ಶಾಂತಿಯನ್ನ ಪಡ್ಕೊಳ್ಳೋದು. ನಿಜ. ನಮ್ಮ ಯೋಚನೆಗಳನ್ನ ಸತ್ಯದ ಕಡೆಗೆ ಪಾಸಿಟಿವ್ ಆಗಿ ಟ್ರೈನ್ ಮಾಡೋದು. ಮತ್ತೆ ನಮ್ಮ ಭಾರಗಳನ್ನ ಯೇಸುವಿಗೆ ಕೊಟ್ಟು ಆತನಲ್ಲಿ ವಿಶ್ರಾಂತಿ ಪಡ್ಕೊಳ್ಳೋದು. ಹೌದು, ಸಂಪೂರ್ಣವಾಗಿ. ಈ ಮೂಲಗಳ ಸಾರಾಂಶವೇ ಅದು. ಭಯ, ಆತಂಕ, ಖಿನ್ನತೆ ಇವು ನಿಜವಾದ ಕಷ್ಟಕರವಾದ ಹೋರಾಟಗಳೇ, ಅದರಲ್ಲಿ ಸಂಶಯವಿಲ್ಲ. ಆದ್ರೆ ಅವು ನಮ್ಮ ಜೀವನವನ್ನೇ ಆಳ್ಬೇಕು ಅಂತೇನಿಲ್ಲ. ಈ ವಚನಗಳು ಹೇಳೋ ಆಧ್ಯಾತ್ಮಿಕ ಟೂಲ್ಸ್, ಪ್ರಾರ್ಥನೆ, ಕೃತಜ್ಞತೆ, ದೇವರ ವಾಕ್ಯದ ಮೇಲೆ ಗಮನ, ಕ್ರಿಸ್ನಲ್ಲಿ ವಿಶ್ರಾಂತಿ ಇವುಗಳನ್ನ ಬಳಸಿ ಈ ಹೋರಾಟಗಳಲ್ಲಿ ಜಯ ಸಿಗ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ, ನಾವು ಈ ಹೋರಾಟದಲ್ಲಿ ಒಬ್ರೇ ಇಲ್ಲ, ಮತ್ತೆ ಅಲ್ಟಿಮೇಟ್ ಕಂಟ್ರೋಲ್ ದೇವ್ರ ಕೈಯಲ್ಲಿದೆ ಅನ್ನೋ ಭರವಸೆ. ತುಂಬಾನೇ ಚೆನ್ನಾಗಿ ವಿವರಿಸ್ತ್ರಿ. ಕೊನೆಯದಾಗಿ, ಕೇಳುಗರು ಯೋಚಿಸ್ಲಿಕ್ಕೆ ಒಂದು ಪ್ರಶ್ನೆ. ನಾವು ಚರ್ಚೆ ಮಾಡಿದ ಈ ಮೂಲಗಳು ಹೆಚ್ಚಾಗಿ ಆಂತರಿಕ, ಆಧ್ಯಾತ್ಮಿಕ, ಸ್ಥಿತಿ ಮತ್ತೆ ದೇವರ ಸಹಾಯದ ಮೇಲೆ ಫೋಕಸ್ ಮಾಡ್ತವೆ. ಆದರೆ ಇವತ್ತಿನ ದಿನಗಳಲ್ಲಿ ಆತಂಕ, ಖಿನ್ನತೆ ನಿಭಾಯಿಸೋಕೆ ಬೇರೆ ಬೇರೆ ವಿಧಾನಗಳಿವೆ. ಮೆಡಿಕಲ್ ಟ್ರೀಟ್ಮೆಂಟ್, ಕೌನ್ಸೆಲಿಂಗ್, ಲೈಫ್ ಸ್ಟೈಲ್ ಚೇಂಜಸ್, ವ್ಯಾಯಾಮ, ಧ್ಯಾನ, ಹೀಗೆ ಹಲವು. ಈ ಆಧ್ಯಾತ್ಮಿಕ ದೃಷ್ಟಿಕೋನ ಈ ಬೇರೆ ವೈಜ್ಞಾನಿಕ ಅಥವಾ ಪ್ರಾಕ್ಟಿಕಲ್ ವಿಧಾನಗಳ ಜೊತೆ ಹೇಗೆ ಹೊಂದಿಕೊಳ್ಬಹುದು? ಅವು ಒಂದಕ್ಕೊಂದು ಸಹಾಯ ಮಾಡಬಹುದಾ? ಅಥವಾ ಅವುಗಳ ಮಧ್ಯೆ ಏನಾದರೂ ಸಂಘರ್ಷ ಇದೆಯಾ? ಇದರ ಬಗ್ಗೆ ಆಲೋಚನೆ ಮಾಡೋದು ಇಂಟ್ರೆಸ್ಟಿಂಗ್ ಆಗಿರ್ಬೋದು.